ತುಮಕೂರು ನಗರದ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಕರ್ನಾಟಕ ಕಿವುಡರ ಕ್ರೀಡಾಕೂಟದ 25ನೇ ವರ್ಷದ ಜಿಲ್ಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಿಶೇಷ ಚೇತನರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಚೇತನರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಾಯತ್ರಿ ರವೀಶ್ ಅವರು, ಕಳೆದ 25 ವರ್ಷಗಳಿಂದ ಕರ್ನಾಟಕ ರಾಜ್ಯ ಕಿವುಡರ ಕ್ರೀಡಾ ಒಕ್ಕೂಟವು ಕಿವುಡ ವ್ಯಕ್ತಿಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಜಿಲ್ಲೆ, ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ವಿಜೇತರನ್ನಾಗಿಸಲು ಒಕ್ಕೂಟವು ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಈ ಒಕ್ಕೂಟದಿಂದ ಹಲವು ಕಿವುಡ ಮಕ್ಕಳಿಗೆ ಹೆಚ್ಚಿನ ಪ್ರಯೋಜನವಾಗುತ್ತಿದೆ. ಅವರಿಗೆ ಇನ್ನಷ್ಟು ತರಬೇತಿ ಹಾಗೂ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರವು ಸಹ ಕೈ ಜೋಡಿಸಬೇಕು ಎಂದು ಒತ್ತಾಯಿಸಿದರು. ಇಂದು ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕ ಕಿವುಡರ ಕ್ರೀಡಾ ಒಕ್ಕೂಟದ ಒಂದು ಬೆಳ್ಳಿ ಮಹೋತ್ಸವವನ್ನು ಇಂದು ಆಚರಿಸ್ತಾ ಇದ್ದೀವಿ. ಕಳೆದ 25 ವರ್ಷಗಳಿಂದ ನಮ್ಮ ಕರ್ನಾಟಕ ಕಿವುಡರ ಒಕ್ಕೂಟ ಕಿವುಡ ವ್ಯಕ್ತಿಗಳಿಗಾಗಿ ಶ್ರಮಿಸುತ್ತಾ ಬಂದಿದೆ. ಜಿಲ್ಲಾ ಮಟ್ಟದ ನಂತರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಅಥ್ಲೆಟಿಕ್ಸಲ್ಲಿ, ಕ್ರಿಕೆಟು, ವಾಲಿಬಾಲು ಮತ್ತು ಚೆಸ್ಸು, ಹಲವಾರು ಕ್ರೀಡೆಗಳಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ಅವರಿಗೆ ಎಲ್ಲ ಲೆವೆಲಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅವ್ರನ್ನ ಕರ್ಕೊಂಡೋಗಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡ್ಬರೋಕ್ಕೆ ನಮ್ಮ ಒಕ್ಕೂಟ ಶ್ರಮಿಸಿದೆ. ಹಾಗಾಗಿ ಇವತ್ತು ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ನಮ್ಮ ಕ್ರೀಡಾ ಒಕ್ಕೂಟ ಏನಿದೆ ಅದು ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭವಾಗಿದ್ದು, ಇದು ವಿ ಕುಮಾರ್ ಹಾಗೂ ಹಲವಾರು ಹಿರಿಯ ನಾಯಕರು ಇಲ್ಲಿದ್ದಾರೆ, ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಇದನ್ನು ಒಂದು ಮುಂಚೂಣಿ ನಿಂತು ಮಾಡಿದ್ದಾರೆ. ಇವತ್ತಿಗೂ ಹಲವಾರು ಮಕ್ಕಳಿಗೆ ಇದರ ಪ್ರಯೋಜನ ಆಗ್ತಾಯಿದೆ. ಕ್ರೀಡೆಗಳನ್ನು ಮಾಡಿ ಪದಕಗಳನ್ನ ಪಡ್ಕೊಂಡು ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸಗಳು ಸಹ ಲಭಿಸ್ತಾ ಇದೆ. ಹಾಗೆ ಈ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ಸರ್ಕಾರ ಕೊಡಬೇಕು. ಅವರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಗೆ ತಗುಲುವ ಖರ್ಚು ವೆಚ್ಚಗಳನ್ನೆಲ್ಲ ಕೊಡಬೇಕಂತ ಹೇಳಿ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ ಸರ್ಕಾರದಿಂದ. ನಮ್ಮ ಒಕ್ಕೂಟ ಮಾಡುವಂಥ ಕೆಲಸಗಳಿದೆ, ಜೊತೆಗೆ ಸರ್ಕಾರನೂ ಇದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಈ ಒಂದು ಕಿವುಡರ ಏನು ಸಮುದಾಯ ಇದೆ ಇಡೀ ರಾಷ್ಟ್ರದಲ್ಲಿ, ಅವರು ಒಲಿಂಪಿಕ್ಸಲ್ಲಿ ಎಲ್ಲದರಲ್ಲೂ ಹಲವಾರು ಮೆಡಲ್ಗಳನ್ನ ನಮ್ಮ ದೇಶಕ್ಕೆ ತಂದುಕೊಡ್ತಾರೆ ಅಂತ ನಮ್ಮ ಒಕ್ಕೂಟ ಇವತ್ತು ಒಂದು ಬೆಳ್ಳಿ ಹಬ್ಬನ ಆಚರಿಸೋದ್ರ ಮೂಲಕ ಸಂದೇಶನ ನೀಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾರತೀಯ ಕಿವುಡ ಕ್ರೀಡಾ ಮಂಡಳಿಯ ಅಧ್ಯಕ್ಷ ವಿ ಕುಮಾರ್, ಕಾರ್ಯಕಾರಿ ಮಂಡಳಿ ಸದಸ್ಯ ಶೋಭಾ ಗಣೇಶ್, ರಾಜ್ಯ ಸಂಘದ ಅಧ್ಯಕ್ಷ ಸುನಿಲ್, ಉಪಾಧ್ಯಕ್ಷ ಕಾಡಪ್ಪ, ಕಾರ್ಯದರ್ಶಿ ನವೀನ್ ಕುಮಾರ್, ಸಲಹೆಗಾರ್ತಿ ಗಾಯತ್ರಿ ರವೀಶ್ ಸೇರಿದಂತೆ ವಿವಿಧ ಸಂಘಗಳ ಮುಖಂಡರು ಉಪಸ್ಥಿತರಿದ್ದರು.